ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಎಲ್ರಿಗೂ ಇಷ್ಟ ಆಗೋವಂಥ ಈ ಎಕ್ಲೇಸ್ ಚಾಕ್ಲೇಟ್ ರೆಸಿಪಿ ಈ ₹1 ಸಿಗುತ್ತಲ್ಲ, ಸೊ ಅದೇ ಥರ ನಾವು ಮನೆಯಲ್ಲೇ ಮಾಡ್ಕೋಬೋದು. ಸೊ ಬನ್ನಿ, ನಾನು ಟ್ರೈ ಮಾಡಿದ್ದೀನಿ, ನಿಮಗೂ ಕೂಡ ರೆಸಿಪಿ ತೋರಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಸೊ ಟ್ರೈ ಮಾಡಿದ್ದೀನಿ, ಬನ್ನಿ, ತುಂಬ ಚೆನ್ನಾಗಿ ಬಂತು. ಹೇಗೆ ಬಂತು ಅಂತ ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಮಿಲ್ಕ್ ಮೇಡ್, ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಳ್ಳಿ. ಮಿಲ್ಕ್ ಮೇಡ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೊಕ್ಕೋ ಪೌಡರ್ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೊದಲು ಮಿಕ್ಸ್ ಮಾಡ್ಕೊಳ್ಳಿ, ಅದಾದಮೇಲೆ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸೊ ನೀವು ಏನಾದರೂ ವೆಸಲ್ ತೊಗೋಬೇಕಾದ್ರೆ ನೀವು ನಾನ್ ಸ್ಟಿಕ್ಕೇ ತೊಗೊಳ್ಳಿ ಈ ಥರದ್ರಲ್ಲಿ. ಸೊ ಬೇರೆ ಎಲ್ಲ ತೊಗೊಂಡ್ರೆ ನಿಮಗೆ ಅದು ತಳ ಇಟ್ಕೊಬಿಡುತ್ತೆ. ಸೊ ಹಾಗಾಗಿ ನಾನ್ ಸ್ಟಿಕ್ಕೇ ತೊಗೊಳ್ಳಿ. ಇದನ್ನು 2 ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ನಾವು ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸೊ ಇದೆಲ್ಲ ಏನು ಈ ರೀತಿ ಚಾಕ್ಲೇಟ್ ಎಲ್ಲ ಮಾಡ್ಕೋಬೇಕು ಅಂದರೆ ನಿಮಗೆ ತುಂಬ ಟೈಮ್ ಬೇಕಾಗುತ್ತೆ. ಸ್ಲೋ ಆಗಿ ಟೈಮ್ ತಗೊಂಡು ನೀವು ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಎಲ್ಲ ಈ ಕೊಕ್ಕೋ ಪೌಡರ್ ಏನಿತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಅದಾದಮೇಲೆ ನಾವು ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸೊ ಇವಾಗ ನಾನು ಸ್ಟವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಈ ಸ್ವೀಟ್ ಆಗಿರೋದ್ರಿಂದ ಬೇಗ ಸೀದೋಗಿಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ನೋಡ್ಬೋದು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗ್ತಾ ಬರ್ತಾ ಇದೆ. ಅದಾದಮೇಲೆ ಇದು ಪೂರ್ತಿ ಗಟ್ಟಿ ಆಗುತ್ತೆ. ಸೊ ಇವಾಗ 1 ಟೇಬಲ್ ಸ್ಪೂನಷ್ಟು ಸಾಲ್ಟೆಡ್ ಬಟರ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಯಾವ ರೀತಿ ಅಂದರೆ ತಳ ಬಿಡ್ತಾ ಬರುತ್ತೆ, ಅಲ್ಲಿ ತನಕ ನೀವು ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಸೊ ನೋಡ್ಬೋದು ಗಟ್ಟಿ ಆಗ್ತಾ ಬರ್ತಾ ಇದೆ, ಇನ್ನೂ ಕೂಡ ಗಟ್ಟಿ ಆಗಬೇಕು. ನೀವೇನಾದರೂ ಫ್ಲೇಮ್ನ ಜಾಸ್ತಿ ಮಾಡಿದ್ರೆ ಸೀದೋಗಿಬಿಡುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಈ ರೀತಿ ತಳ ಬಿಡ್ತಾ ಬರ್ತಾ ಇದೆ ನೋಡ್ಬೋದು. ಸೊ ಇನ್ನು ಸ್ವಲ್ಪ ಗಟ್ಟಿಯಾಗಲಿ, ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ, ಬಟ್ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಲಿ. ಸೊ ನೋಡ್ಬೋದು ಈ ರೀತಿ ಸ್ಪ್ಯಾಚುಲದಿಂದ ಮಾಡಿದಾಗ ನಮಗೆ ಈ ರೀತಿ ಬೀಳಬೇಕದು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಸೊ ಇವಾಗ ಇದು ಆಗಿದೆ. ಇದನ್ನು ಒಂದು ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಬಟರ್ ಹಾಕಿ ಅದಾದಮೇಲೆ ಇದನ್ನು ಹಾಕಿ ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಇದು ಬಿಸಿ ಇರೋದ್ರಿಂದ ಈ ರೀತಿ ಬಟರ್ ಪೇಪರ್, ನಾನಿಲ್ಲಿ ಬೇಕಿಂಗ್ ಪೇಪರ್ ತೊಗೊಂಡಿದ್ದೀನಿ, ನೀವು ಬಟರ್ ಪೇಪರ್ ತೊಗೊಳ್ಳಿ, ಅದರಲ್ಲಿ ಇನ್ನೂ ಸುಲಭವಾಗಿ ಆಗುತ್ತೆ. ಸೊ ಸ್ವಲ್ಪ ಬಟರ್ ಹಾಕಿ ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಅದರಲ್ಲಿ ಸ್ವಲ್ಪ ಕ್ರಮ್ಸ್ ಎಲ್ಲ ಬಂದಿರುತ್ತೆ. ಸೊ ಅದೆಲ್ಲ ಹೋಗೋದಕ್ಕೆ ನೀವು ಈ ರೀತಿ ನಾದ್ಕೋಬೇಕಾಗತ್ತೆ. ಸೊ ಆದಷ್ಟು ಒಂದು 2-3 ನಿಮಿಷ ಆದರೂ ಪರವಾಗಿಲ್ಲ, ಚೆನ್ನಾಗಿ ನಾದ್ಕೊಳ್ಳಿ. ಸೊ ಈ ರೀತಿ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಎತ್ತಿಟ್ಕೊಬೇಡ. ಫ್ರಿಜ್ಜಲ್ಲೇನು ಇಡೋದು ಬೇಡ, ಹೊರಗಡೆನೇ ಇಟ್ಬಿಡಿ. ಸೊ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ, ಅದರೆಲ್ಲ ಕ್ರಮ್ಸ್ ಎಲ್ಲ ಹೋಗಬೇಕು. ಆ ರೀತಿ ನೀವು ನಾದ್ಕೊಂಡು ಇದನ್ನು ಇಟ್ಕೊಬಿಡಿ. ಸೊ ನೋಡ್ಬೋದು ಕನ್ಸಿಸ್ಟೆನ್ಸಿ ಈ ರೀತಿ ಕೈಯಲ್ಲಿ ಈ ರೀತಿ ಮಾಡಿದಾಗ ಈ ರೀತಿ ಬರಬೇಕು. ಸೊ ಇದು ಆಗಿದೆ, ತೆಗೆದಿಟ್ಕೊಬಿಡೋಣ. ನೆಕ್ಸ್ಟ್ ಒಂದು ಪ್ಯಾನಿಗೆ 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಮಗೆ ಕ್ಯಾರಮೆಲ್ ಮಾಡೋದಕ್ಕೆ. ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ತುಂಬ ಟೈಮ್ ಹಿಡಿಯುತ್ತೆ, ಟೈಮ್ ಆದರೂ ಪರವಾಗಿಲ್ಲ, ಫ್ಲೇಮ್ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ, ಸೀದೋಗಿಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಒಂದು ½ ಆನ್ ಅವರ್ ಬೇಕಾಗುತ್ತೆ ಇದು ಮೆಲ್ಟ್ ಆಗೋದಕ್ಕೆ. ಸೊ ಈ ರೀತಿ ಮೆಲ್ಟ್ ಮಾಡ್ಕೊಳ್ಳಿ. ಸೊ ಮೆಲ್ಟ್ ಆಗೋ ತನಕ ನೀವು ಸ್ಪ್ಯಾಚುಲ ಹಾಕೋದಕ್ಕೆ ಹೋಗಬೇಡಿ. ಸೊ ಅದಾಗೆ ಮೆಲ್ಟ್ ಆಗಲಿ. ಸೊ ಸ್ವಲ್ಪನೂ ಈ ಸಕ್ಕರೆ ಥರ ಇರಬಾರ್ದು, ಪೂರ್ತಿಯಾಗಿ ಮೆಲ್ಟ್ ಆಗಲಿ. ಒಂದು ½ ಆನ್ ಅವರಿಂದ ಒಂದು 45 ಮಿನಿಟ್ಸ್ ಬೇಕಾಗುತ್ತೆ ಮೆಲ್ಟ್ ಆಗೋದಕ್ಕೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಇವಾಗ ಎಲ್ಲ ಮೆಲ್ಟ್ ಆದಮೇಲೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಸಾಲ್ಟೆಡ್ ಬಟರ್ ಹಾಕ್ಕೊಂಡು ಬಟರ್ ಪೂರ್ತಿ ಮೆಲ್ಟ್ ಆಗಲಿ, ಮೆಲ್ಟ್ ಆಗೋದಂಗ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಇದಕ್ಕೆ ಫ್ರೆಶ್ ಕ್ರೀಮ್ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಕೋಲ್ಡ್ ಇರೋ ಅಂಥದ್ದು ಹಾಕೋದಕ್ಕೆ ಹೋಗಬೇಡಿ. ಕೋಲ್ಡ್ ಹಾಕಿದ ತಕ್ಷಣ ನಮಗೆ ಸಕ್ಕರೆ ಪಾಕ ಏನಾಗ್ಬಿಡುತ್ತೆ, ಗಟ್ಟಿಯಾಗಿಬಿಡುತ್ತೆ. ಸೊ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದು ಹಾಕಾದ್ಮೇಲೆ ನಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಾಗಿದೆ. ಇವಾಗ ಸ್ವಲ್ಪ ಇದು ಗಟ್ಟಿಯಾಗಬೇಕು. ಸೊ ಇದನ್ನು ಕೂಡ ಲೋ ಫ್ಲೇಮಲ್ಲೇ ಇಟ್ಟು ನೀವು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಸೊ ಸ್ವಲ್ಪ ಈ ರೀತಿ ನೀರಿಗೆ ಹಾಕಿ ನೋಡಿ, ಅದು ಪೂರ್ತಿಯಾಗಿ ಗಟ್ಟಿಯಾಗಿರಬೇಕು. ಕೈಯಲ್ಲಿಟ್ಟಾಗ ಈ ರೀತಿ ಬಾಲ್ ಥರ ಆಗಬೇಕು. ಸೊ ಇನ್ನೊಂದು ಸ್ವಲ್ಪ ಹೊತ್ತಾಗಲಿ. ಸೊ ಇವಾಗ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಈ ರೀತಿ
ತೆಳುವಾಗಿ ಈ ರೀತಿ ಹಾಕ್ಕೊಂಡು ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ. ಪೂರ್ತಿಯಾಗಿದ್ದು ತಣ್ಣಗಾಗಿದೆ ನೋಡ್ಬೋದು, ಈ ರೀತಿಯಾಗಿದೆ. ಇವಾಗ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಇದನ್ನು ಫ್ರಿಜ್ಜಲ್ಲೇನು ಇಡೋದಕ್ಕೆ ಹೋಗಬೇಡಿ, ಹಾಗೆ ಹೊರಗಡೆನೇ ಇಡಿ. ಸೊ ಇವಾಗ ನಾವು ಆವಾಗಲೇ ಮಾಡಿಟ್ಕೊಂಡಿದ್ವಲ್ಲ ಚಾಕ್ಲೇಟ್ದು, ಅದನ್ನು ತಗೊಂಡು ಈ ರೀತಿ ರೋಲ್ ಮಾಡ್ಕೊಳ್ಳೋಣ. ಸೊ ನೀವು ನೋಡಿರ್ಬೋದು ಎಕ್ಲೇಸ್ ಚಾಕ್ಲೇಟ್ ಒಳಗಡೆ ಸ್ವಲ್ಪ ಚಾಕ್ಲೇಟ್ ಆಗಿ ಇರುತ್ತಲ್ಲ, ಸೊ ಅದು ಇವಾಗ ನಾನು ಮಾಡ್ತಾ ಇರೋದು. ಸೊ ಈ ರೀತಿ ರೋಲ್ ಮಾಡಿಕೊಂಡು ನಾವೇನು ಕ್ಯಾರಮೆಲ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಈ ರೀತಿ. ಸೊ ನೆಕ್ಸ್ಟ್ ಈ ರೀತಿ ಕಟ್ ಮಾಡಿಕೊಂಡು ನಾವು ರೋಲ್ ಮಾಡ್ಕೊಳ್ಳೋಣ. ಸೊ ಇದು ಬೇಕಿಂಗ್ ಪೇಪರ್ ಆಗಿರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಆಯಿತು ನನಗೆ. ನೀವು ಬಟರ್ ಪೇಪರ್ ತೊಗೊಳ್ಳಿ, ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಬಟರ್ನ ಅಪ್ಲೈ ಮಾಡಿದ್ರೆ ಈಸಿಯಾಗೇ ಬರುತ್ತೆ. ಸೊ ಈ ರೀತಿ ಅದನ್ನು ಈ ರೀತಿ ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿ ಆದಮೇಲೆ ಪೇಪರ್ನ ತೆಗಿಯೋಣ. ಸೊ ಇವಾಗ ಆಗಿದೆ ನೋಡ್ಬೋದು. ನೆಕ್ಸ್ಟ್ ಅದನ್ನು ಸ್ವಲ್ಪ ಹೊತ್ತು ರೋಲ್ ಮಾಡ್ಕೊಳ್ಳೋಣ. ಸೊ ಇವಾಗ ಆಗಿದೆ, ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಎಷ್ಟು ಈಸಿಯಾಗಿ ಆಯ್ತಲ್ಲ, ಚೆನ್ನಾಗಿ ಬರುತ್ತೆ ಮಾತ್ರ. ಸೊ ನೆಕ್ಸ್ಟ್ ನಿಮಗೆ ಯಾವ ಥರ ಬೇಕು ಆ ಥರ ನೀವು ಕಟ್ ಮಾಡ್ಕೋಬೋದು. ನೋಡ್ಬೋದು ನಮ್ಮ ಚಾಕ್ಲೇಟ್ ಇಲ್ಲಿ ರೆಡಿ ಆಯಿತು. ಟ್ರೈ ಮಾಡಿ ನೋಡಿ. ಸ್ವಲ್ಪ ಡಿಫಿಕಲ್ಟ್ ಆದರೂ ನಮಗೆ ಖುಷಿ ಆಗುತ್ತೆ ನಾವು ಮಾಡಿದ್ದು ಅಂತ. ಸೊ ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ಇದನ್ನು ರ್ಯಾಪ್ ಮಾಡ್ಕೊಳ್ಳೋಣ. ನಾನು ಅದೇ ಬೇಕಿಂಗ್ ಪೇಪರಲ್ಲೇ ಈ ರೀತಿ ಕಟ್ ಮಾಡಿಕೊಂಡು ಒಂದೊಂದೇ ಚಾಕ್ಲೇಟ್ನ ತಗೊಂಡು ರ್ಯಾಪ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ನಮ್ಮ ಚಾಕ್ಲೇಟ್ ಇಲ್ಲಿ ರೆಡಿ ಆಯಿತು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ಯಾರಾದರೂ ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬನ್ನಿ ಚಾಕ್ಲೇಟ್ ಹೇಗಾಯಿತು ಅಂತ ನೋಡೋಣ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಸೊ ಸ್ವಲ್ಪ ಹೊತ್ತು ಬಿಟ್ಟು ಚಾಕ್ಲೇಟ್ನ ನೋಡೋಣ ಯಾವ ರೀತಿ ಆಗಿದೆ ಅಂತ. ಸೊ ನೋಡ್ಬೋದು ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.